ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನೆಲ್. ನಾನು ನೋಡ್ರಿ ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಾವು ಸಂಡೇ ದಿನ ಹೊರಗಡೆ ಹೋಗಿದ್ವಿ. ಅದರದೊಂದು ವಿಡಿಯೋನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೀಡಮ್ ಪಾರ್ಕ್ ಅಂತ ಇದೆ, ಆ ವಿಡಿಯೋನ ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ಪಾರ್ಕಲ್ಲಿ ಮಕ್ಕಳು ಯಾವ ರೀತಿ ಎಂಜಾಯ್ ಮಾಡಿದ್ರು, ಏನೇನು ಆಟ ಆಡುವಂತಹ ಪ್ಲೇಸಸ್ ಇದೆ, ಎಲ್ಲದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ನೋಡಿರಿ, ಇಲ್ಲಿ ಭದ್ರ ಕೋಟೆ ಇರುತ್ತಲ್ವ, ಆ ಥರ ಒಂದು ಕೋಟೆನ ಕಟ್ಟಿಸಿದ್ದಾರೆ. ದ್ವಾರ ಬಾಗಿಲು ಅಂತೀವಲ್ವ ಅದು, ಅದರ ಮುಂದೆ ಈ ಥರ ಸೈನಿಕರದ್ದು ಸ್ಟ್ಯಾಚ್ಯೂಸ್ ಇದ್ದಾವೆ. ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಆಟ ಆಡೋಕ್ಕಂತೂ. ಇಲ್ಲಿ ನೋಡ್ರಿ, ಒಳಗಡೆ ಬಂದ ತಕ್ಷಣ ಎಂಟ್ರೆನ್ಸಿಗೆ ಗಾಂಧೀಜಿ ಸ್ಟ್ಯಾಚ್ಯೂ ಇದೆ. ನೋಡ್ರಿ, ಗಾಂಧೀಜಿಯವರು ಮೂರ್ತಿ ಇದೆ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ಅಷ್ಟೇ ಕ್ಲೀನೆಸ್ನ ಮೇಂಟೈನ್ ಮಾಡಿದ್ದಾರೆ. ನೋಡ್ರಿ, ಸ್ವಲ್ಪ ಕೂಡ ಎಲ್ಲಿ ಗಲೀಜಿಲ್ಲ, ತುಂಬ ಚೆನ್ನಾಗಿದೆ ಪಾರ್ಕು. ಇಲ್ಲಿ ನೋಡ್ರಿ, ನಮ್ಮ ಮಗಳು ಆಟ ಆಡ್ತಿದ್ದಾಳೆ. ನಾವು ನೈಟ್ ಟೈಮ್ ಇದೆಲ್ಲ ಕಾರಂಜಿ ಅದೆಲ್ಲ ನೋಡೋಕೆ ಚೆನ್ನಾಗಿರುತ್ತೆ, ವಾಟರ್ ಫಾಲ್ ಅದಂತೇಳಿ ನೈಟ್ ಟೈಮ್ ಹೋಗಿದ್ವಿ 6 o'clock ಹಂಗೆ. ಇಲ್ಲಿ ಮಕ್ಕಳು ಆಡ್ಕೊಳಕ್ಕಂತೂ ತುಂಬ ಚೆನ್ನಾಗಿದೆ. ಆಮೇಲೆ ಸಾಯಂಕಾಲ ನಾವು ವಾಕ್ ಸಹಿತ ಮಾಡ್ಬೋದು. ನೋಡ್ರಿ, ತುಂಬ ರಶ್ ಇತ್ತು, ನಾವು ಸಂಡೇ ಹೋಗಿರೋದ್ರಿಂದ. ತುಂಬ ಕಲರ್ಫುಲ್ ಆದಂತಹ ಪ್ಲೇಸ್ ನೋಡ್ರಿ. ನನಗಂತೂ ತುಂಬ ಇಷ್ಟ ಆಯಿತು. ನಾವು ಫಸ್ಟ್ ಟೈಮ್ ಹೋಗಿದ್ವಿ ಇಲ್ಲಿ. ತುಂಬ ಅಂದರೆ ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ. ನೋಡಿ, ಮ್ಯೂಸಿಕಲ್ ಕಾರಂಜಿ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ. ಸೆಕೆಂಡ್ಗೆ ಒಂದು ಲೈಟಿಂಗ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ. ಇಲ್ಲಿ ಮ್ಯೂಸಿಕ್ ಆನ್ ಆಗಿರೋದ್ರಿಂದ ಒರಿಜಿನಲ್ ಮ್ಯೂಸಿಕ್ ನಾನು ಆ್ಯಡ್ ಮಾಡಿಲ್ಲ, ಕಾಫಿ ರೇಟು ಸಮಸ್ಯೆ ಆಗುತ್ತೆ ಅಂತೇಳಿ. ನೋಡಿ, ಪೂರ್ತಿ 7 ಗಂಟೆಗೆಲ್ಲ 7:30 ಸ್ಟಾರ್ಟ್ ಆಗುತ್ತೆ ಇದು ಮ್ಯೂಸಿಕಲ್ದು. ಆಮೇಲೆ ನಾವು ಒಂದು 4-5-6 ಸಾಂಗ್ ಆದರೂ ಇಲ್ಲಿ ಪ್ಲೇ ಮಾಡ್ತಾರೆ. ಅಷ್ಟೊತ್ತಿಗೂ ಕುತ್ಕೊಂಡು ಟೈಮ್ ಪಾಸ್ ಮಾಡಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಬರ್ಬೋದು. ನೋಡ್ರಿ, ಎಲ್ಲ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ಆಮೇಲೆ ಮಕ್ಕಳು ಆಡೋದಕ್ಕೆ ಈ ಥರ ಟ್ರೈನ್ ಕೂಡ ಇದೆ. ಇದು ತುಂಬ ಚೆನ್ನಾಗಿದೆ ನೋಡ್ರಿ. ಬರೀ 40 rupees ಅಷ್ಟೇ ಬಿಲ್ ಪೇ ಮಾಡಿಸ್ಕೊಂಡ್ರು. ಒಂದ್ಸರಿ ಹೋದ್ರೆ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ ನೋಡ್ರಿ. ದೊಡ್ಡವ್ರಿಗೆ ಸಹಿತ ನೋಡೋಕ್ಕೆ ಚೆನ್ನಾಗಿದೆ ಒಳಗಡೆ ಎಲ್ಲ. ಯಾರ್ಯಾರು ಹೋಗಬೇಕು ಅಂದ್ಕೊಂಡಿದ್ದೀರೋ ಹೋಗಿ ವಿಸಿಟ್ ಮಾಡಿರಿ, ತುಂಬ ಚೆನ್ನಾಗಿದೆ. ಆಮೇಲೆ ಇದೆಲ್ಲ ನಾವು ಹೊರಗಡೆ ಆಟ ಆಡಿಸಿದ್ರೆ ಜಾಸ್ತಿ ಬಿಲ್ ತೊಗೋತಾರೆ. ಇಲ್ಲಿ ಈ ಪಾರ್ಕಲ್ಲಿ ನೋಡಿರಿ ಅಷ್ಟು ಕಡಿಮೆ, 40 rupees ಅಷ್ಟೇ ತೊಗೊಂಡ್ರು. ಇಲ್ಲೆಲ್ಲ ಗಾರ್ಡನಿಂಗ್ ಸಹಿತ ತುಂಬ ಚೆನ್ನಾಗಿ ಮಾಡಿದ್ರು. ಫ್ಲವರ್ಸು ಕೂಡ ಸ್ವಲ್ಪ ಒಣಗೋಗ್ಬಿಟ್ಟಿಲ್ಲ, ಅಷ್ಟು ಫ್ರೆಶ್ ಇತ್ತು. ನೋಡಿದ್ರೇ ಕೀಳೋಕೆ ಮನಸ್ಸಾಗಲ್ಲ. ಇರಲಿ ಬಿಡು, ಚೆನ್ನಾಗಿರುತ್ತೆ ನೋಡೋಕ್ಕೆ. ಅಷ್ಟು ಚೆನ್ನಾಗಿ ಕ್ಲೀನ್ನೆಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಫ್ರೀಡಮ್ ಫೈಟರ್ಸ್ ಎಲ್ಲ ಇದು ಇತ್ತು, ಪಿಕ್ಚರ್ಸ್ ಇತ್ತು. ನಾನು ಅಲ್ಲಿಗೆ ಹೋಗಲಿಲ್ಲ, ಲೇಟ್ ಆಯಿತು ಅಂಥೇಳಿ. ನೈಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡ್ರಿ. ನಾವೊಂದು ರೆಸಾರ್ಟಿಗೆ ಬಂದಿರೋ ಫೀಲಿಂಗ್ ಬರುತ್ತೆ ಇಲ್ಲಿ, ಅಷ್ಟು ಚೆನ್ನಾಗಿದೆ ಗಾರ್ಡನ್ ನೋಡೋದಕ್ಕೆ. ಇಲ್ಲಿ ಮ್ಯೂಸಿಕಲ್ ಕಾರಂಜಿ ನೋಡೋದಕ್ಕೆ ಈ ಥರ ಗಾರ್ಡನ್ ಎಲ್ಲ ತಿರುಗಾಡಿ ಬಂದುಬಿಟ್ಟು ಆಟ ಆಡಿ ಇದನ್ನು ನೋಡೋಕ್ಕೆ ಎಲ್ಲ ಜನ ಒಂದೇ ಹತ್ರ ಇಲ್ಲಿ ಸೇರ್ತಾರೆ ನೋಡ್ರಿ. ಎಲ್ಲರೂ ಒಂದೇ ಹತ್ರ ಸೇರಿದ ತಕ್ಷಣ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ. ಈ ಥರ ಇಲ್ಲಿ ಡ್ಯಾನ್ಸಿಂಗು ಎಲ್ಲದನ್ನು ಮಾಡ್ಬೋದು ನೋಡ್ರಿ. ಈ ಥರ ವೀಕ್ಲಿ ಒಂದ್ಸರಿ ಹೋದರೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಮನಸ್ಸು ಕೂಡ ಹಗುರಾಗುತ್ತೆ ನೋಡ್ರಿ ಈ ಥರ ಹೋದಾಗ.
ನಮ್ಮ ಮಕ್ಕಳಂತೂ ಫುಲ್ ಖುಷಿಯಾಗಿ ಎಂಜಾಯ್ ಮಾಡಿದರು. ಸಂಡೇ ಆದ್ರಿಂದ ಬರೀ ಮಕ್ಕಳೇ ಕಾಣಿಸ್ತಾ ಇದ್ರು. ಎಲ್ಲಿ ನೋಡಿದ್ರು ತುಂಬ ಜನ ರಶ್ ಹಾಗೆ ಇತ್ತು. ಇದೇ ರೀತಿ TV ಡ್ಯಾಮಲ್ಲಿ ಕೂಡ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಸೇರಿದ್ದಾರೆ ಮ್ಯೂಸಿಕ್ ನೋಡೋದಕ್ಕೆ ಅಂತೇಳಿ. ನಾವು ಒಂದು 2-3 ಸಾಂಗ್ ಆಗೋವರೆಗೂ ನೋಡಿದ್ವಿ. ಅಂದರೆ ನಮ್ಮ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಅವ್ರ ಜೊತೆ ನಾವು ಇಲ್ಲಿ ರೆಸ್ಟ್ ಮಾಡೋಕ್ಕೆ ಕುತ್ಕೊಳ್ಳೋಕ್ಕೆ ಸೀಟ್ ಎಲ್ಲ ಚೆನ್ನಾಗಿದೆ. ಆಮೇಲೆ ತುಂಬ ಅಂದರೆ ತುಂಬ ಕ್ಲೀನ್ನೆಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ರಿ. ಲೈಟಿಂಗ್ಸು ಅದು ಒಂದು ಸ್ವಲ್ಪ ಕೂಡ ಬೇಜಾರಾಗೋದಿಲ್ಲ ನೋಡ್ರಿ. ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ ಗಾರ್ಡನ್ನು. ಇಲ್ಲಿ ನೋಡ್ರಿ, ಈ ಥರ ಗಾದೆ ಮಾತುಗಳನ್ನು ಸಹಿತ ಬರೆದಿದ್ದಾರೆ. ನಾವು ಇಲ್ಲಿ ಎಲ್ಲ ನೋಡ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಗಾಂಧೀಜಿಗೆ ಒಂದು ನಮಸ್ಕಾರ ಮಾಡಿ ಲಾಸ್ಟಿಗೆ ಬಾಯಿ ಎಡೆ ಹೋಗ್ತಾ ಇದ್ದೀವಿ. ತುಂಬ ಖುಷಿ ಅನ್ನಿಸ್ತು ಇಲ್ಲಿ. ಇದು ನೋಡ್ರಿ, ಇದು ದ್ವಾರ ಬಾಗಿಲದ ಹಿಂದ್ಗಡೆಯಿಂದ ಪಿಕ್ಚರ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಅದು ಕಮಾನ್ ಏನು ಬರುತ್ತಲ್ವ ಅದ್ರ ಹಿಂದುಗಡೆ ಇದ್ದು, ಮುಂದ್ಗಡೆಯಿಂದ ಈ ಥರ ಇದೆ. ನಾನು ಆಗಲೇ ಒಂದ್ಸರಿ ತೋರಿಸಿದ್ದೀನಿ. ಎಂಟ್ರೆನ್ಸ್ ಹೋಗ್ಬೇಕಾದ್ರೆ ಎಂಟ್ರೆನ್ಸಿಗೆ ತುಂಬ ಚೆನ್ನಾಗಿದೆ. ನೈಟ್ ಟೈಮ್ ಹೋದ್ರೇ ಸ್ವಲ್ಪ ಚೆನ್ನಾಗಿರುತ್ತೆ ನೋಡೋಕ್ಕೆ. ಲೈಟಿಂಗ್ಸ್ ಎಲ್ಲ ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ, ಖುಷಿ ಅನಿಸುತ್ತೆ ನೋಡ್ರಿ. ಈ ಥರ ಕುತ್ಕೊಂಡು ಹರಟೆ ಹೊಡಿಬೋದು, ಡ್ಯಾನ್ಸ್ ಮಾಡ್ಬೋದು. ಭಾರಿ ನೋಡ್ರಿ. ಟಿಕೆಟು ಅಷ್ಟೇ, ಬರೀ 10 ರೂಪಾಯಿ ಅಷ್ಟೇ. ನೀವು ಇನ್ನು ಯಾರ ಇದನ್ನು ಹೋಗಿ ನೋಡಿಲ್ಲ, ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಬನ್ನಿ, ತುಂಬ ಎಂಜಾಯ್ ಮಾಡ್ತೀರಾ. ಸೆಂಟ್ರಲ್ಲೇ ಗಾಂಧೀಜಿ ಮೂರ್ತಿ ಕಾಣೋ ಥರ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡ್ರಿ. ಇಲ್ಲಿ ನನ್ನ ಮಗ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಬರೀ ಓಡಾಡೋದೇ ಮಾಡ್ತಿದ್ದಾನೆ. ಫುಲ್ ಗ್ರೀನರಿ ಆಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಕಣ್ಣಿಗೊಂಥರ ಹಿತ ಅನಿಸುತ್ತೆ ನೋಡ್ರಿ, ಅಷ್ಟು ಚೆನ್ನಾಗಿದೆ. ಇಲ್ಲಿ ಬೋರ್ಡ್ ಸಹಿತ ಹಾಕಿದ್ದಾರೆ, ಅಂದರೆ ಏನು ಮುಟ್ಟಬಾರ್ದು ಇಲ್ಲಿ. ಅದು ಕರೆಂಟ್ ಕಲೆಕ್ಷನ್ ಇರೋದ್ರಿಂದ ಶಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ, ಹಂಗಾಗಿ ಮುಟ್ಟಬೇಡಿ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಅದನ್ನು ನಿಂತು ನಾವು ದೂರದಿಂದ ನೋಡೋದು ಉತ್ತಮ ಅಲ್ವಾ. ನೋಡ್ರಿ, ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ನಾವು ಹೊರಗಡೆ ಹೋಗಿದ್ವಿ, ಮತ್ತೆ ನನ್ನ ಮಗ ಒಳಗಡೆ ಬಂದು ಮತ್ತೆ ಒಂದ್ಸರಿ ನೋಡಕ್ಕೆ ಬಂದ. ಅವ್ನು ಕರ್ಕೊಂಡು ಹೋಗ್ಬೇಕಂತ ನಾವು ಬಂದು ಮತ್ತೆ ಒಂದ್ಸರಿ ನೋಡೋದಾಯಿತು. ಅವ್ನು ಹಿಂಗೆ ಹೊರಗಡೆ ಹೋದಾಗೆಲ್ಲ ಹಿಂಗೆ ಕಾಣಿಸ್ತಿರ್ತಾನೆ ನೋಡಿ. ಇಲ್ಲಿ ಕುತ್ಕೊಳ್ಳೋಕ್ಕೆಲ್ಲ ಸೀಟ್ ಈ ಥರ ಕಟ್ಟಿಗೆದೇನೆ ಮಾಡಿದ್ದಾರೆ ನೋಡಿ. ನಾವು ಹೊರಗಡೆ ಹೋಗಿದ್ವಿ ಆಲ್ರೆಡಿ. ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಈ ಥರ ನೋಡ್ರಿ, ಏರೋಪ್ಲೇನ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಎಲ್ಲ 40 ರೂಪೀಸ್ ನೋಡ್ರಿ. ಇದು
ಆಮೇಲೆ ಇದು ರಬ್ಬರ್ ಜಂಪಿಂಗ್ ಇದೆ ಅಂತ 30 ರೂಪೀಸ್ ನೋಡ್ರಿ ಮಕ್ಕಳಿಗೆ ಆಟ ಆಡೋಕ್ಕೆ. ತುಂಬ ಎಂಜಾಯ್ಮೆಂಟ್ ಮಾಡ್ತಾರೆ ಮಕ್ಕಳ ಹತ್ರ. ಈ ಕಡೆಗೆಲ್ಲ ಜಂಪಿಂಗ್ ಅದೆಲ್ಲ ಇದೆ, ಅದೇನು ಆಡಿಸ್ಲಿಲ್ಲ ನಾವು, ಅದು ಬೇಡ ಅಂತ ಹೇಳಿ ಟ್ರೈನು ಮತ್ತು ಇದೊಂದೇ ಆಡಿದ್ರು. ಇಲ್ಲಿ ಹಾರ್ಸ್ ರೈಡಿಂಗ್ ಕೂಡ ಇದೆ ನೋಡ್ರಿ, ನೀವು ಒಂದ್ಸರಿ ವಿಸಿಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡ್ರಿ. ಬಾಯ್.